ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ತಮಗೆ ಇವತ್ತಿನ ಒಂದು ವಿಶೇಷ ಚರ್ಚೆ ಮತ್ತು ವಿಶೇಷ ಸುದ್ದಿಗೆ ನಮ್ಮ ಪಿಎಂ ಟಿವಿ ಕರ್ನಾಟಕ ವೀಕ್ಷಕರನ್ನ ನಾನು ಆಹ್ವಾನಿಸ್ತೀನಿ. ಸ್ನೇಹಿತರೆ, ಈ ಹಿಂದೆ ನಡೀತಾ ಇರುವುದು ಅಂದ್ರೆ 2 ದಿವಸ ಅಥವಾ 1 ವಾರದ ಒಳಗಡೆ ನಡೀತಾ ಇರುವುದು ರಾಜಕೀಯ ದಿನಮಾನದಲ್ಲಿ, ರಾಜಕೀಯ ದಿವಸದಲ್ಲಿ ಯಾವ ರೀತಿಯಾಗಿ ಬಂತು, ಯಾವ ರೀತಿಯಾಗಿ ಹೋಯ್ತು, ಏನಾಯ್ತು ಸದನದಲ್ಲಿ ಅನ್ನೋದು ಕುರಿತಾಗಿ ತಮಗೆ ಬಹಳ ಸ್ಪಷ್ಟವಾದ ಮಾಹಿತಿ ತಮಗೆ ಗೊತ್ತಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ ನಡುವಿನ ಭಿನ್ನ ಅಭಿಪ್ರಾಯ ಉಂಟಾಯ್ತಾ, ಯಾಕೂ ಈ ರೀತಿ ಆಯ್ತು, ಏನಾಯ್ತು ಅನ್ನೋದು ಕುರಿತಾಗಿ ಒಂದು ಆಶ್ಚರ್ಯವಾಗಿ ತಾವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಯು.ಟಿ. ಖಾದರ್ ತಾವು ಕೂತಿರುವಂತ ಪೀಠದಿಂದ ಎದ್ದು ಹೋದಾಗ ಆಗಿರುವ ರಾಜಕೀಯ ಏರು ಇಳಿತ ನಿಜವಾಗ್ಲೂ ಇದು ಖುಷಿ ಆಗುತ್ತೆ. ಯಾಕೆಂದ್ರೆ ಒಬ್ಬ ನಾಯಕನಿಗಿರುವ ಗುಣಗಳು, ಒಬ್ಬ ಯಾವುದೇ ರೀತಿ ಆದಂತ ಮನಸ್ಸಲ್ಲಿ ಗೊಂದಲ ಇಲ್ಲದಂತ ಜನರಿಗಾಗಿ ಒಂದು ನಿರ್ಧಾರ ತಗೊಳ್ಳುವಂತ ವ್ಯಕ್ತಿತ್ವ ಅದು ಯು.ಟಿ. ಖಾದರ್ ಅವ್ರದ್ದು. ಯಾಕೆ ಈ ಮನುಷ್ಯನ ಬಗ್ಗೆ ಹೇಳ್ತಾ ಇದ್ದೀನಿ, ಯಾಕೆ ಈ ಒಬ್ಬ ಮಂತ್ರಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಬಹಳವಾದ ಒಂದು ಅರ್ಥವಾಗಿರುವಂತದ್ದು. ಯಾಕೆಂದ್ರೆ ಅವಕಾಶ ಸಿಕ್ಕರೆ ಸಾಕು, ನಾವು ಯಾವ ರೀತಿಯಾಗಿ ಇರಬೇಕು ಅನ್ನೋ ಕಾಲದಲ್ಲಿ ಪಕ್ಷಕ್ಕಾಗಿ ಇರಬೇಕು, ನನ್ನ ಮಂತ್ರಿಗಳ ವಿರುದ್ಧ ನಾನು ಜೊತೆಗೆ ನಾನು ಅನ್ಯೂನ್ಯತವಾಗಿ ಬೇರೆಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಹಲವಾರು ವಿಚಾರಗಳಾಗಿರುತ್ತೆ. ಆದ್ರೆ ಯು.ಟಿ. ಖಾದರ್ ಅವರು ಸುಮಾರು 285 ಕ್ವಶನ್ ಅನ್ನ ಶಾಸಕರಿಗೆ ಕೇಳಿರ್ತಾರೆ. ಅಂದ್ರೆ ಸಚಿವರಿಗೆ ಶಾಸಕರು ಕೇಳಿರ್ತಾರೆ ಕ್ವಶನ್ ಅನ್ನ. ಆದ್ರೆ ಕೇವಲ ಇವರು 85 ಉತ್ತರವನ್ನ ಮಾತ್ರ ನೀಡಿರ್ತಾರೆ. ಜೊತೆಗೆ ಸದನದಲ್ಲಿ ಸರಿಯಾದ ಸಮಯಕ್ಕೆ ಸಚಿವರು ಬಂದಿರಲ್ಲ. ಆಮೇಲೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗವೂ ಕೂಡ ಸದನಕ್ಕೆ ಹಾಜರಿರುವುದಿಲ್ಲ. ಹೀಗಾಗಿ ಏನು ಬೇಸತ್ತು, ಆಮೇಲೆ ಏನು ಆ ದೃಢ ನಿರ್ಧಾರವನ್ನ ತಗೊಂಡು ಎಲ್ಲಿವರೆಗೂ ಅವರಿಗೆ ಉತ್ತರಗಳು ಸಿಗುತ್ತೋ, ಎಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅನ್ನೋದು ಕುರಿತಾಗಿ ಅಲ್ಲೊಂದು ನಿರ್ಧಾರ ಮಾಡಿ ಆ ಪೀಠದಿಂದ ಎದ್ದೋಗ್ತಾರೆ. ನಿಜವಾಗ್ಲೂ ಅಲ್ವಾ ಇದು? ನಿಜವಾಗ್ಲೂ ಇಂಥ ನಾಯಕರು ಇರಬೇಕು. ಅಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಯು.ಟಿ. ಖಾದರ್ ಅವರು ಜೊತೆಗೆ ಕಾಂಗ್ರೆಸ್ ಏನಾದ್ರೂ ನಾನು ಈ ರೀತಿ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಏನಾದ್ರೂ ಭಿನ್ನ ಅಭಿಪ್ರಾಯ ಆಗುತ್ತಾ, ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಕ್ಕೆ ನಾವು ತುತ್ತಾಗ್ತೀವಿ ಅನ್ನೋದು ಕೂಡ ಇರ್ಲಿಲ್ಲ. ಆದ್ರೆ ಜನರ ಹಿತಾಸಕ್ತಿಯನ್ನ ಕೂಡ ಅವರು ನೆನಪಲ್ಲಿ ಇಟ್ಕೊಂಡು ಇವತ್ತು ಶಾಸಕರು ಬಂದ್ಬಿಟ್ಟು ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ನಾವ್ ಏನಕ್ಕೆ ಬರ್ಬೇಕು, ಶಾಸಕರಂದಾಗ ಉತ್ತರಗಳನ್ನ ನೀಡದೇ ಇದ್ದಾಗ ನಾವ್ ಯಾಕೆ ಸದನಕ್ಕೆ ಬರ್ಬೇಕು ಅನ್ನೋ ಕಾರಣ ಅವ್ರ ಮುಂದೆ ಅಳಲನ್ನ ತೋಡ್ಕೊಂಡಾಗ ತಕ್ಷಣದಲ್ಲೇನೆ ಸಿಎಂ ಸಿದ್ದರಾಮಯ್ಯನವರು ಸುಮಾರು 3 ಡಿಪಾರ್ಟ್ಮೆಂಟ್ 3 ಅಧಿಕಾರಿ ವರ್ಗದವರನ್ನ ಅಲ್ಲಿಂದಲೇ ಸಸ್ಪೆಂಡ್ ಮಾಡ್ತಾರೆ. ಅಲ್ಲಿಂದ ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ಮಿಕ್ಕಿದ್ದೆಲ್ಲ ಅಧಿಕಾರಿ ವರ್ಗಕ್ಕೆಲ್ಲ ಆ ಲೆಟರ್ ಅನ್ನ ಕೊಡ್ತಾರೆ. ತಕ್ಷಣದಲ್ಲಿ ಮತ್ತೆ ಯು.ಟಿ. ಖಾದರ್ ಅವರ ಮನೆಗೆ ಅಂದ್ರೆ ಅವರ ಕಚೇರಿಗೆ ಹೋಗಿ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿ ಯಾಕೆ ಈ ರೀತಿ ಆಗ್ತಿದೆ, ಇಲ್ಲ ಅದೊಂದು ಏನೋ ಒಂದು ಸಂತಾನವನ್ನ ಮಾಡಿ ಮತ್ತೆ ಸದನವನ್ನ ಪ್ರಾರಂಭ ಮಾಡ್ತಾರೆ. ಇದರ ಮಧ್ಯದಲ್ಲಿ ಬಿಜೆಪಿ ಸರ್ಕಾರದಿಂದನೂ ಸಹ ಅಂದ್ರೆ ಬಿಜೆಪಿ ಪಕ್ಷದಿಂದನೂ ಸಹ ಒಳ್ಳೆ ಅಭಿಪ್ರಾಯ ಬಂತು. ಇಂಥ ಒಬ್ಬ ಸ್ಪೀಕರ್, ಇಂಥ ಒಬ್ಬ ಸಭಾಧಿಪತಿ ಇದ್ದಾಗ ಮಾತ್ರ ಒಂದು ಸದನ ಅನ್ಯೂನ್ಯತವಾಗಿ ನಡೆಯಕ್ಕೆ ಸಾಧ್ಯ, ಇಲ್ಲ ಒಂದ್ರೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಾನು ಕೂಡ ಕೆಲವು ಬಿಜೆಪಿ ಶಾಸಕರು ಮತ್ತೆ ಬಿಜೆಪಿ ಮಂತ್ರಿಗಳು ಹೇಳಿರುವಂತ ಮಾತುಗಳು. ಯಾಕೆಂದ್ರೆ ಇವತ್ತು ಜನರಿಗಾಗಿ ಯಾವ ಪಕ್ಷ ಇದೆ ಮುಖ್ಯ ಅಲ್ಲ, ಜನರಿಗಾಗಿ ಯಾವ ವ್ಯಕ್ತಿತ್ವ ಇದೆ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ಹಾಗಾಗಿ ಇವತ್ತು ಯು.ಟಿ. ಖಾದರ್ ಅವರ ಬಗ್ಗೆ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸಿದೆ. ಯು.ಟಿ. ಖಾದರ್ ಅವರು ಆ ರೀತಿ ಮಾಡಿರೋದು ಸರಿನಾ ತಪ್ಪಾ ಅನ್ನೋದು ಕೂಡ ನಮ್ಮ ಪಿಎಂ.ಟಿವಿ ಕರ್ನಾಟಕದಲ್ಲಿ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ತಿಳಿಸಿ. ಯಾಕೆಂದ್ರೆ ಇಂಥ ಒಬ್ಬ ವ್ಯಕ್ತಿತ್ವ ಇವತ್ತು ಪಕ್ಷಕ್ಕೆ ಹೊಡೆದು ಬೀಳ್ತಾ ಅಂತ ಅಲ್ಲಿಲ್ಲ, ಇವತ್ತು ನಾಳಿನ ದಿನದಲ್ಲಿ ನನ್ನ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗ್ತೆ ಅಂತ ವಿಚಾರ ಮಾಡಲಿಲ್ಲ. ಆದ್ರೂ ಸಹ ಅವರು ಒಂದು ಒಳ್ಳೆ ನಿರ್ಧಾರವನ್ನು ತಂದಿದಾರಲ್ಲ, ನಿಜವಾಗ್ಲೂ ಈ ಪಿಎಂ.ಟಿವಿ ಕರ್ನಾಟಕದ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ತಿಳಿಸಿ ಇದೇ ರೀತಿ ನಿಮ್ಮ ರಾಜಕೀಯ ಭವಿಷ್ಯವನ್ನ ಮುಂದೋಗ್ಲಿ ಅಂತ ಹೇಳ್ತೀವಿ. ಸ್ನೇಹಿತರೆ, ಮತ್ತೊಂದು ವಿಚಾರ ಮತ್ತು ಮತ್ತೊಬ್ಬ ವ್ಯಕ್ತಿಯ ಪರಿಚಯ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ವಿಷಯಗಳನ್ನ ಸುದ್ದಿಗಳನ್ನ ತರಿಸ್ತಾ ಇರ್ತೀವಿ. ಮತ್ತೆ ಸಿಗ್ತೀನಿ, ನಿಮ್ಮ ಜಿ.ಕೆ. ಮಂಜುನಾಥ್. ನಮಸ್ಕಾರ.